ಆತ್ಮೀಯರೇ, ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಗಣರಾಜ್ಯೋತ್ಸವದ ನಿರೂಪಣೆಯನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಮೊದಲನೇದಾಗಿ ಗಣರಾಜ್ಯೋತ್ಸವದ ನಿರೂಪಣೆ ಮಾಡಬೇಕಾದ್ರೆ ಒಂದು ಕಾರ್ಯಕ್ರಮದ ಪಟ್ಟಿಯನ್ನು ಸಿದ್ಧಪಡಿಸ್ಕೋಬೇಕಾಗತ್ತೆ. ಹೇಗೆ? ಮೊದಲನೇದಾಗಿ ಧ್ವಜಾರೋಹಣ, ಆಮೇಲೆ ರಾಷ್ಟ್ರಗೀತೆ, ವಂದೇ ಮಾತರಂ ಗೀತೆ, ಪಥಸಂಚಲನ, ಸ್ವಾಗತ ಭಾಷಣ, ಗಣರಾಜ್ಯೋತ್ಸವದ ಮಹತ್ವ, ಅತಿಥಿಗಳ ಪರಿಚಯ, ಅತಿಥಿಗಳ ಭಾಷಣ, ವಂದನಾರ್ಪಣೆ, ಸಾಂಸ್ಕೃತಿಕ ಕಾರ್ಯಕ್ರಮ. ಈ ರೀತಿಯಾಗಿ ನಾನು 10 ಪಾಯಿಂಟ್ಗಳನ್ನು ಇಟ್ಕೊಂಡು ಇಲ್ಲಿ ಒಂದು ಕಾರ್ಯಕ್ರಮದ ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡಿದ್ದೀನಿ. ಈ ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ನಿರೂಪಣೆ ಮಾಡೋದು ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ಎಲ್ಲರಿಗೂ ಶುಭ ಮುಂಜಾನೆ ಅಂಥೇಳಿ, ನಂತರ ಬಿಳಿ ಶಾಂತಿಯ ಪಾರಿವಾಳ ಹಾರಲಿ, ಹಸಿರು ಸಮೃದ್ಧಿಯ ತೇರು ಎಳೆಯಲಿ, ಕೇಸರಿ ತ್ಯಾಗದ ಕಿಚ್ಚು ಹಚ್ಚಲಿ, ಸಂವಿಧಾನ ಜ್ಯೋತಿ ಸದಾ ಬೆಳಗಲಿ, ಈ ಸಂವಿಧಾನ ನಮಗೆ ದಾರಿ ದೀಪವಾಗಲಿ, ಭಾರತವು ಜಗದಲ್ಲಿ ಮಿನುಗುವ ತಾರೆಯಾಗಲಿ, ನಮ್ಮೆಲ್ಲರಿಗೂ ಈ ದಿನ ಗಣರಾಜ್ಯೋತ್ಸವದ ಸಂಭ್ರಮದ ದಿನವಾಗಲಿ, ನಮ್ಮ ಬದುಕಿಗೆ ದಾರಿದೀಪವಾದ ಸಂವಿಧಾನದ ಸಂಭ್ರಮವನ್ನು ಆಚರಿಸಲು ಒಂದುಗೂಡಿರುವ ತಮಗೆಲ್ಲರಿಗೂ 77ನೇ ಗಣರಾಜ್ಯೋತ್ಸವ. ಅಂದರೆ ಅಲ್ಲಿ ನಾನು ಬ್ಲ್ಯಾಂಕ್ ಯಾಕೆ ಬಿಟ್ಟಿದ್ದೀನಿ ಅಂದರೆ, ಪ್ರತಿ ವರ್ಷ ನೀವು ಹೇಳುವಾಗ ಅದನ್ನು ಎಷ್ಟನೇ ವರ್ಷ ಅಂತೇಳಿ ಉಪಯೋಗಿಸ್ಕೊಳ್ಳಿಕ್ಕಾಗಿ ಹಾಗೆ ಬ್ಲ್ಯಾಂಕ್ ಬಿಟ್ಟಿರುವಂಥದ್ದು. 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಸ್ವಾಗತ. ಗಣರಾಜ್ಯೋತ್ಸವದ ಆಚರಣೆಯ ಮಹತ್ವವೇನೆಂದು ನಮಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಈ ನುಡಿಮುತ್ತು ನೆನಪಿಸುತ್ತದೆ. ನಾವೆಲ್ಲರೂ ಮೊದಲು ಭಾರತೀಯರು ಮತ್ತು ಕೊನೆಯ ಭಾರತೀಯರು ಎಂಬ ಅವರ ನುಡಿಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ದಿನದ ಸಂಭ್ರಮಕ್ಕೆ ಕಳೆ ನೀಡಲು ಆಗಮಿಸಿರುವ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಅಂತೇಳಿ ಅವರ ಹೆಸರನ್ನು ಹೇಳುವಂಥದ್ದು ರವರನ್ನು ಶಾಲೆಯ ಗೌರವಾನ್ವಿತ ಆಡಳಿತ ಮಂಡಳಿಯವರನ್ನು ಮತ್ತು ಪ್ರಾಚಾರ್ಯರನ್ನು ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ ಅಂಥೇಳಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂಥದ್ದು. ಮೊದಲನೇದಾಗಿ ಧ್ವಜಾರೋಹಣ. ಈಗ ಕಾರ್ಯಕ್ರಮದ ಅತ್ಯಂತ ಪವಿತ್ರ ಕ್ಷಣ ಧ್ವಜಾರೋಹಣ ಅಂತೇಳಿ ಹೇಳಿ, ಮಾನ್ಯ ಮುಖ್ಯ ಅತಿಥಿಗಳು ತಮ್ಮ ಅಮೃತ ಹಸ್ತದಿಂದ ಧ್ವಜಾರೋಹಣವನ್ನು ನೆರವೇರಿಸಬೇಕೆಂದು ವಿನಂತಿ ಅಂತೇಳಿ ಹೇಳುವಂಥದ್ದು. ಧ್ವಜಾರೋಹಣದ ನಂತರ ರಾಷ್ಟ್ರಗೀತೆ, ನಂತರ ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವ ಸೂಚಕ ರಾಷ್ಟ್ರಗೀತೆ ಅಂತೇಳಿ, ಅದರ ನಂತರ ವಂದೇ ಮಾತರಂ ಗೀತೆಗೆ ಹಿಂದೆ ಹಿರಿಯರು ಹಾಡಿದರು ಗಲ್ಲಿಗೇರುವ ಮುನ್ನ, ಇಂದು ನಾವು ಹಾಡುವೆವು ದೇಶ ಕಟ್ಟುವ ಮುನ್ನ, 150 ವಸಂತಗಳ ಈ ಗೀತೆಯ ಗರಿಮೆ, ಇದೇ ಅಮರ ಗೀತೆ, 150ರ ಸಂಭ್ರಮದ ವಂದೇ ಮಾತರಂ ಗೀತೆ ಅಂಥೇಳಿ ಅಲ್ಲಿ ಸ್ಟಾರ್ಟ್ ಮಾಡುವಂಥದ್ದು. ಅವರೆಲ್ಲರೂ ಹೇಳಿ ಆದ ನಂತರ ಅವರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳುವಂಥದ್ದು. ನಂತರ ಮುಖ್ಯ ಅತಿಥಿಗಳನ್ನು ಗಣ್ಯರನ್ನು ಗೌರವಯುತವಾಗಿ ವೇದಿಕೆಗೆ ಆಹ್ವಾನಿಸುವುದು. ಅಂದರೆ ಈಗ ವಿದ್ಯಾರ್ಥಿಗಳ ಪಥಸಂಚಲನದ ಕಾರ್ಯಕ್ರಮ ನಡೆಯುತ್ತೆ, ಆ ಸಮಯದಲ್ಲಿ ವೇದಿಕೆಯ ಮೇಲೆ ಗಣ್ಯರು ಅಲ್ಲಿ ಉಪಸ್ಥಿತರಿರುವಂಥದ್ದು. ಈಗ ಪಥಸಂಚಲನದ ಕಾರ್ಯಕ್ರಮ ನಡೆಯುವಾಗ ಮುಂದಿನ ಕಾರ್ಯಕ್ರಮ ಪಥಸಂಚಲನ ಅಂತೇಳಿ ಹೇಳಿ, ಈಗ ಕಾರ್ಯಕ್ರಮದ ಅತ್ಯಂತ ಶಿಸ್ತಿನ ಮತ್ತು ಗಾಂಭೀರ್ಯದ ಕ್ಷಣ. ನಮ್ಮ ಶಾಲೆಯ ವಿವಿಧ ತಂಡಗಳಿಂದ ಪಥಸಂಚಲನ ಆರಂಭವಾಗಲಿದೆ ಅಂತೇಳಿ ಹೇಳಿದ ನಂತರ ಹೆಜ್ಜೆ ಹೆಜ್ಜೆಗೂ ಮೊಳಗಲಿ ಶಿಸ್ತಿನ ನಾದ, ದೇಶ ಪ್ರೇಮದ ಹಾದಿಯಲ್ಲಿ ಸಾಗಲಿ ನಮ್ಮ ಈ ಪಥ, ಶಿಸ್ತು, ಏಕತೆ ಮತ್ತು ಸಂಕಲ್ಪದ ಈ ಪಥ ಸಂಚಲನಕ್ಕೆ ಎಲ್ಲರೂ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ ಅಂತೇಳಿ ಹೇಳಿ, ಪಥಸಂಚಲನ ಮಾಡುವಾಗ ಆ ಸಮಯದಲ್ಲಿ ಹೇಳಬಹುದಾದಂಥ ಕೆಲವೊಂದು ಮಾತುಗಳು. ನೋಡಿ, ನಮ್ಮ ಶಾಲೆಯ ಬ್ಯಾಂಡ್ ಸೆಟ್ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ತಲೆ ಎತ್ತಿ ಸಾಗುತ್ತಿರುವ ಈ ಪುಟಾಣಿ ಸೈನಿಕರನ್ನು ನೋಡುತ್ತಿದ್ದರೆ ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಇಮ್ಮಡಿಯಾಗುತ್ತದೆ. ಪಥಸಂಚಲನದ ಮಹತ್ವವೇನೆಂದರೆ ಶಿಸ್ತು ಮತ್ತು ಏಕತೆ. ಅದು ಕೇವಲ ನಡಿಗೆಯಲ್ಲ, ನಮ್ಮಲ್ಲಿರುವ ಶಿಸ್ತು ಮತ್ತು ಏಕತೆಯನ್ನು ಪ್ರತಿಬಿಂಬಿಸುತ್ತದೆ. ಎಲ್ಲ ಹೆಜ್ಜೆಗಳು ಒಂದೇ ಸಮನಾಗಿ ಬಿದ್ದಾಗ ಅಲ್ಲಿ ಗುಂಪಿನ ಬಲ ಕಾಣಿಸುತ್ತದೆ. ಸೇನಾ ಶಕ್ತಿಯ ಗೌರವ, ನಾಯಕತ್ವದ ಗುಣ, ಸಾವಿರ ಹೆಜ್ಜೆಗಳು ಭಾರತದ ಪ್ರಗತಿಯ ಗೆಜ್ಜೆಗಳು ಎನ್ನುವಂತೆ ಪಥಸಂಚಲನದ ಮೂಲಕ ದೇಶಕ್ಕೆ ಗೌರವ ಸಲ್ಲಿಸಿದ ವಿದ್ಯಾರ್ಥಿಗಳಿಗೂ
ಅವರಿಗೆ ಮಾರ್ಗದರ್ಶನ ನೀಡಿದ ದೈಹಿಕ ಶಿಕ್ಷಕರಿಗೂ ತುಂಬು ಹೃದಯದ ಅಭಿನಂದನೆಗಳು ಅಂತೇಳಿ ಹೇಳುವಂಥದ್ದು. ಪಥಸಂಚಲನದ ನಂತರ ಮುಖ್ಯ ಅತಿಥಿಗಳು ಗಣ್ಯರೆಲ್ಲರನ್ನ ವೇದಿಕೆಯನ್ನು ಅಲಂಕರಿಸಬೇಕೆಂದು ವಿನಂತಿಸಿಕೊಳ್ಳುವಂಥದ್ದು. ಈಗ ವೇದಿಕೆಯ ಮೇಲೆ ಇರುವಂಥ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಸ್ವಾಗತ ಭಾಷಣ. ಹೂವಿನ ಹಂದರದ ಹಸಿರ ಸಿರಿಯಲಿ ಹೊಸ ಸಂಭ್ರಮದ ಈ ಶುಭ ಮುಂಜಾನೆಯಲ್ಲಿ ಗಣರಾಜ್ಯದ ಈ ಸವಿ ನೆನಪಿನಲ್ಲಿ ಒಮ್ಮನದಿ ನಾವು ಸೇರಿರುವ ಈ ಹೊತ್ತಿನಲ್ಲಿ ನಮ್ಮಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಬಂದ ಗಣ್ಯರೇ, ನಿಮಗೆನ್ನರನ್ಮನದ ಹಾರ್ದಿಕ ಸ್ವಾಗತವಿದೋ ಎಂದು ತುಂಬ ಹೃದಯದಿಂದ ತಮ್ಮೆಲ್ಲರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ. ಅವರ ಹೆಸರನ್ನು ಹೇಳಿ ಡ್ಯಾಶ್ ರವರು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದೀನಿ ನಾನು. ನೀವು ಹೆಸರನ್ನು ಹೇಳಿ ರವರು ಅಂತ ಹೇಳಬೇಕು. ಎಲ್ಲರನ್ನೂ ಹೃದಯಪೂರ್ವಕವಾಗಿ ಸ್ವಾಗತಿಸಿದ ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಧನ್ಯವಾದಗಳು ಅಂತೇಳಿ ಹೇಳುವಂಥದ್ದು. ನಂತರ ಗಣರಾಜ್ಯೋತ್ಸವದ ಮಹತ್ವದ ಬಗ್ಗೆ. ಭಾರತವು ಸಂವಿಧಾನದ ಬಲದೊಂದಿಗೆ ವಿಶ್ವದ ಬಲಿಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಬೆಳೆಯುತ್ತಿದೆ. ಇಂತಹ ಭವ್ಯ ಭಾರತದ ಗಣತಂತ್ರ ದಿನದ ಮಹತ್ವವನ್ನು ತಿಳಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಇವರು ಅಂತೇಳಿ ಹೇಳುವಂಥದ್ದು. ಗಣರಾಜ್ಯದ ಮಹತ್ವವನ್ನು ಹೇಳಿದ ನಂತರ ಗಣರಾಜ್ಯ ಎಂದರೆ ಕೇವಲ ಅಧಿಕಾರವಲ್ಲ, ಅದು ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಎಂಬುದರ ಅರಿವನ್ನು ಮೂಡಿಸಿ ಗಣತಂತ್ರ ದಿನದ ಮಹತ್ವವನ್ನು ತಿಳಿಸಿದ ತಮಗೆ ಧನ್ಯವಾದಗಳು ಅಂತೇಳಿ ಹೇಳುವಂಥದ್ದು. ನಂತರ ಅತಿಥಿಗಳ ಪರಿಚಯ. ಅತಿಥಿಗಳಲ್ಲಿ ಊರಿನ ಗಣ್ಯರು ಬಂದರೆ ಯಾವ ರೀತಿ ಹೇಳಬೇಕು, ಶಿಕ್ಷಣ ತಜ್ಞರಿದ್ರೆ ಹೇಗೆ ಹೇಳಬೇಕು, ಸಮಾಜ ಸೇವಕರಿದ್ರೆ ಯಾವ ರೀತಿಯಾಗಿ ಅವರನ್ನು ಪರಿಚಯಿಸಲಿಕ್ಕೆ ಆರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ. ಇಂದಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಸಾಧನೆಯ ಶಿಖರ. ಅವರ ಅನುಭವದ ನುಡಿಗಳು ನಮ್ಮೆಲ್ಲರಿಗೂ ಸ್ಫೂರ್ತಿ. ಇಂತಹ ಪ್ರತಿಭಾಶಾಲಿ ವ್ಯಕ್ತಿತ್ವವನ್ನು ಪರಿಚಯಿಸಲಿದ್ದಾರೆ ಇವರು ಅಂತೇಳಿ ಹೇಳುವಂಥದ್ದು. ಅದೇ ಶಿಕ್ಷಣ ತಜ್ಞರಾಗಿದ್ದರೆ ಸಮಾಜಕ್ಕೆ ಅರಿವಿನ ಬೆಳಕು ನೀಡುತ್ತಿರುವ ಅಕ್ಷರ ಲೋಕದ ಅನರ್ಘ್ಯ ರತ್ನವಾಗಿರುವ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನು ಪರಿಚಯಿಸಲಿದ್ದಾರೆ ಇವರು ಅಂತೇಳಿ ಹೇಳಿ. ಹಾಗೆಯೇ ಸಮಾಜ ಸೇವಕರಾಗಿದ್ದರೆ ಸದ್ದಿಲ್ಲದೆ ಸೇವೆ ಮಾಡುತ್ತಾ 106 ಜನರಿಗೆ ಆಸರೆಯಾಗಿರುವಂತಹ ಪೂಜ್ಯರಾಗಿರುವ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನು ಪರಿಚಯಿಸಲಿದ್ದಾರೆ ಇವರು ಅಂತೇಳಿ ಹೇಳುವಂಥದ್ದು. ಮುಖ್ಯ ಅತಿಥಿಗಳ ಪರಿಚಯದ ನಂತರ ಅತಿಥಿಗಳ ಪರಿಚಯ ಕೇವಲ ಶಬ್ದಗಳಲ್ಲಿ ಮುಗಿಯುವಂಥದ್ದಲ್ಲ, ಅವರ ಸಾಧನೆ ದೊಡ್ಡದು. ಅವರ ಸಾಧನೆಗೊಂದು ಕಿರು ಪರಿಚಯ ನೀಡಿದ ತಮಗೆ ಧನ್ಯವಾದಗಳು ಅಂತೇಳಿ ಹೇಳುವಂಥದ್ದು. ನಂತರ ಅತಿಥಿಗಳ ಭಾಷಣ. ತ್ರಿವರ್ಣ ಧ್ವಜವು ಗಗನದಿ ಹಾರುತ್ತ ಶುಭವನ್ನು ನೀಡಿದೆ. ದೇಶಭಕ್ತಿಯ ಕಿಚ್ಚು ಮನದಲ್ಲಿ ಸಂಭ್ರಮ ತಂದಿದೆ. ಸಂವಿಧಾನದ ದೀಪವು ಜಗಕ್ಕೆ ಬೆಳಕನ್ನು ಹರಸಿದೆ. ಗಣರಾಜ್ಯದ ಈ ದಿನವು ನಮ್ಮನ್ನು ಒಂದಾಗಿ ಬೆಸೆದಿದೆ. ಈ ಬೆಸುಗೆಯನ್ನು ಇನ್ನಷ್ಟು ಬೆಸೆಯಲು ಜ್ಞಾನದ ಹರಿಕಾರರು ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿಹರು. ಅವರ ಜ್ಞಾನ ಸುದೆಯ ಮಾರ್ಗದರ್ಶನವನ್ನು ನೀಡಬೇಕೆಂದು ಅವರನ್ನು ಆಹ್ವಾನಿಸುತ್ತಿದ್ದೇನೆ ಅಂತೇಳಿ ಹೇಳುವಂಥದ್ದು. ಅವರ ಭಾಷಣದ ನಂತರ ತಮ್ಮ ಅಮೂಲ್ಯವಾದ ನುಡಿಗಳ ಮೂಲಕ ನಮ್ಮಲ್ಲಿ ದೇಶ ಪ್ರೇಮವನ್ನು ತುಂಬಿದ ತಮಗೆ ಧನ್ಯವಾದಗಳು ಅಂತೇಳಿ ಹೇಳುವಂಥದ್ದು. ನಂತರ ವೇದಿಕೆ ಮೇಲಿನ ಕಾರ್ಯಕ್ರಮದ ವಂದನಾರ್ಪಣಾ ಕಾರ್ಯಕ್ರಮ. ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ಬಳ್ಳ ಎನ್ನುವಂತೆ ನಿಮ್ಮ ಅರಿವಿನ ನುಡಿಗಳು ನಮ್ಮ ಜ್ಞಾನದ ಬಳ್ಳಿಯನ್ನು ಹಬ್ಬಿಸಲು ತಮ್ಮ ಸಮಯವನ್ನು ನಮಗಾಗಿ ವಿನಿಯೋಗಿಸಿದ ತಮಗೆಲ್ಲರಿಗೂ ಧನ್ಯವಾದ ಹೇಳಲು ಬರುತ್ತಿದ್ದಾರೆ ಇವರು ಅಂತೇಳಿ ಹೇಳುವಂಥದ್ದು. ಧನ್ಯವಾದ ಹೇಳಿರುವವರಿಗೆ ಧನ್ಯವಾದಗಳನ್ನು ಹೇಳುವಂಥದ್ದು. ಧನ್ಯವಾದಗಳು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ. ಈಗ ನಮ್ಮ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಹಬ್ಬ, ಸಂವಿಧಾನದ ಆಶಯಗಳನ್ನು ಮತ್ತು ದೇಶದ ವೈವಿಧ್ಯತೆಯನ್ನು ಕಲೆಯ ಮೂಲಕ ಪ್ರದರ್ಶಿಸಲಿದ್ದಾರೆ ಅಂತೇಳಿ ಹೇಳಿ ಮೊದಲು ದೇಶಭಕ್ತಿ ಗೀತೆ ಅಂತೇಳಿ ಹೇಳುವಂಥದ್ದು. ಸಾಮಾನ್ಯವಾಗಿ ದೇಶಭಕ್ತಿ ಗೀತೆ, ನೃತ್ಯ ಈ ಥರದ ಕಾರ್ಯಕ್ರಮವನ್ನೇ ಮಾಡುವಂಥದ್ದು. ಸಂಗೀತಕ್ಕೆ ಮರುಳಾಗದ ಮನಸ್ಸಿಲ್ಲ, ದೇಶಭಕ್ತಿಗಿಂತ ಮಿಗಿಲಾದ ಮಂತ್ರವಿಲ್ಲ. ನಮ್ಮ ವೀರ ಯೋಧರ ತ್ಯಾಗ ಮತ್ತು ಬಲಿದಾನಗಳನ್ನು ನೆನಪಿಸುವ ಈ ಸುಂದರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಈ ಗೀತೆಗೆ ಕಿವಿಯಾಗೋಣ ಅಂಥೇಳಿ ಹಾಡಿದ ನಂತರ ಸುಮಧುರವಾಗಿ ಹಾಡಿದ ತಮಗೆಲ್ಲರಿಗೂ ಧನ್ಯವಾದಗಳು ಅಂತೇಳಿ ಹೇಳುವಂಥದ್ದು. ಹಾಗೆಯೇ ನೆಕ್ಸ್ಟು ಎರಡನೇ ಕಾರ್ಯಕ್ರಮ ನೃತ್ಯ. ಈಗ ನಮ್ಮ ವಿದ್ಯಾರ್ಥಿಗಳು
ದೇಶಭಕ್ತಿಯ ಸಂಕೇತವಾದ 150 ವಸಂತಗಳನ್ನು ಪೂರೈಸಿರುವ ಅಮರಗೀತೆ ವಂದೇ ಮಾತರಂ ಗೀತೆಗೆ ನೃತ್ಯವನ್ನು ಪ್ರಸ್ತುತಪಡಿಸಲಿದ್ದಾರೆ. ಈ ಗೀತೆಯ ಪ್ರತಿಯೊಂದು ಸಾಲುಗಳು ನಮ್ಮ ಮೈ ಮನಗಳನ್ನು ಪುಳಕಿತಗೊಳಿಸುತ್ತದೆ ಅಂತೇಳಿ ಹೇಳುವಂಥದ್ದು. ನೃತ್ಯವನ್ನು ಸುಂದರವಾಗಿ ಮಾಡಿದ ತಮಗೆ ಧನ್ಯವಾದಗಳು. ನಂತರ ಕಿರುನಾಟಕ. ಇತಿಹಾಸದ ಪುಟಗಳಿಂದ ಎದ್ದು ಬಂದಿದ್ದಾರೆ ವೀರರು, ಸಂವಿಧಾನದ ಆಶಯಗಳನ್ನು ಸಾರಲು ಬಂದಿದ್ದಾರೆ ಧೀರರು, ಮಾತಿನ ಕಹಳೆ ಊದುತ್ತಾ ಅಭಿನಯದ ಮೂಲಕ ದೇಶ ಪ್ರೇಮ ತೋರಲು ಸಜ್ಜಾಗಿದ್ದಾರೆ ನಮ್ಮ ಪುಟಾಣಿ ಕಲಾವಿದರು ಅಂತೇಳಿ ಹೇಳಿ ಅವರ ಕಾರ್ಯಕ್ರಮ ಆದಮೇಲೆ ಪುಟಾಣಿಗಳಿಗೆ ಧನ್ಯವಾದಗಳು ಅಂತೇಳಿ ಹೇಳುವಂಥದ್ದು. ನಂತರ ನೃತ್ಯ. ಬಣ್ಣ ಬಣ್ಣದ ಉಡುಪಿನಲ್ಲಿ ಕಲೆಗಳ ಈ ಸಂಗಮದಲ್ಲಿ ದೇಶಭಕ್ತಿಯ ಗೀತೆಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಸುಂದರ ನೃತ್ಯದ ಮೂಲಕ ನಮ್ಮನ್ನು ರಂಜಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಇಲ್ಲಿ 4 ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡೋದಕ್ಕಾಗಿ ಅದರ ಬಗ್ಗೆ ವಿವರಣೆಯನ್ನು ನೀಡಿದ್ದೇನೆ. ಒಂದು ನೃತ್ಯ, ಇನ್ನೊಂದು ನೃತ್ಯ, ಹಾಗೆ ಒಂದು ಕಿರುನಾಟಕ ಮತ್ತು ದೇಶಭಕ್ತಿ ಗೀತೆಯ ಬಗ್ಗೆ. ಇಲ್ಲಿಯವರೆಗೆ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಮಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿ ಕೊನೆಯಲ್ಲಿ ಒಂದು ನುಡಿಗಳನ್ನು ಕೊಟ್ಟಿರುವಂಥದ್ದು. ಭಾರತಾಂಬೆಯ ಮಕ್ಕಳಾದ ನಾವೆಲ್ಲ ಒಂದೇ ಎಂಬ ಭಾವವಿರಲಿ, ಸಂವಿಧಾನದ ದಾರಿಯಲ್ಲಿ ನಮ್ಮ ಬದುಕು ಸದಾ ಸಾಗುತ್ತಿರಲಿ, ದೇಶದ ಏಕತೆ ನಮ್ಮ ಉಸಿರಾಗಿರಲಿ, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ ಜೈ ಅಂತೇಳಿ ಇದನ್ನು ಮುಗಿಸುವಂಥದ್ದು. ಈ ರೀತಿಯಾಗಿ ನಾವು ಕಾರ್ಯಕ್ರಮವನ್ನು ಮುಗಿಸ್ಬೋದು. ಧನ್ಯವಾದಗಳು.